ನಮಸ್ಕಾರ. GTV ನ್ಯೂಸ್ ಕನ್ನಡಕ್ಕೆ ಸ್ವಾಗತ. ನಾನು ನಿಮ್ಮ ವೆಂಕಟೇಶ್. ಬೆಂಗಳೂರಿನ ಸೆಂಟ್ರಲ್ ಕಾಲೇಜು ಸಭಾಂಗಣದಲ್ಲಿ ನಾಡೋಜ ಪ್ರೊಫೆಸರ್ ಬರಗೂರು ಸ್ನೇಹ ಬಳಗದ ವತಿಯಿಂದ ಪ್ರೊಫೆಸರ್ ಬರಗೂರು ರಾಮಚಂದ್ರಪ್ಪರವರ 75 ವರ್ಷ ದಾಟಿದ ಹಿನ್ನೆಲೆ ಸಾಂಸ್ಕೃತಿಕ ಸ್ನೇಹ ಗೌರವ ಪುಸ್ತಕಗಳ ಬಿಡುಗಡೆ ಸಮಾರಂಭವನ್ನು ಆಯೋಜಿಸಲಾಗಿತ್ತು. ಈ ಕಾರ್ಯಕ್ರಮವನ್ನು ಮಾಜಿ ಮುಖ್ಯಮಂತ್ರಿ ವೀರಪ್ಪ ಮೊಯ್ಲಿ, ಬರಗೂರು ರಾಮಚಂದ್ರಪ್ಪ, ಜಾನಪದ ವಿದ್ವಾಂಸ ಡಾಕ್ಟರ್ ಚಂದ್ರಶೇಖರ ಕಂಬಾರ, ಕೇರಳದ ಮಾಜಿ ಸಚಿವೆ ಶೈಲಜಾ, ಮರಾಠಿ ಸಾಹಿತಿ ಡಾಕ್ಟರ್ ಶರಣಕುಮಾರ್ ಲಿಂಬಾಳೆ, ಶಿಕ್ಷಕರ ಕ್ಷೇತ್ರದ ವಿಧಾನ ಪರಿಷತ್ನ ಸದಸ್ಯ ಪುಟ್ಟಣ್ಣ ರವರುಗಳು ದೀಪ ಬೆಳಗಿಸುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. जय भारत जननीय तनुजाते, जय हे कर्नाटक माते, जय सुंदर नदी वनಗಳ ನಾಡೆ, जय हे रस ಋಷಿಗಳ ಬೀಡು, जय भारत जननीय तनुजाते, जय हे कर्नाटक माते, ಭೂದೇವಿಯ ಮಕುಟದ ನವಮಣಿಯೇ, ಗಂಧದ ಚಂದದ ಹೊನ್ನಿನ ಗಣಿಯೇ, ರಾಘವ ಮಧುಸೂದನರವತರಿಸಿದ ಭಾರತ ಜನನಿಯ ತನುಜಾತೆ, ಜೈ ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ. ಬರುವ ಕನಸನ್ನು ಹೊತ್ತು ತುಮಕೂರಿನಲ್ಲಿ ವಿದ್ಯಾಭ್ಯಾಸ ಮಾಡಿ ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ MA ಪದವಿ ಪಡೆದು ಆ ನಡುವೆ ಕೊಂಡೆತಿಮ್ಮನಹಳ್ಳಿ ಅಂಥ ಒಂದು ಹಳ್ಳಿಯಲ್ಲಿ ಹೈಸ್ಕೂಲು ಶಿಕ್ಷಕರಾಗಿ ಬಹುತೇಕ ವಿಷಯಗಳನ್ನು ಅಲ್ಲಿ ಪಾಠ ಮಾಡಿ ನಂತರ ತಾವು ಬೇರೆಯವರಿಗೆ ಮನೆ ಪಾಠ ಹೇಳಿಕೊಂಡು ಗಳಿಸುವ ಮತ್ತು ಓದುವ ಎರಡೂ ಕ್ರಮದಲ್ಲಿ ತಮ್ಮನ್ನು ತಾವೇ ರೂಪಿಸಿಕೊಂಡಂತಹ ಒಬ್ಬ ವ್ಯಕ್ತಿ. ಇವತ್ತು ಈ ವೇದಿಕೆಯನ್ನು ನೋಡಿದಾಗ ನನಗೆ ಬಹಳ ಸಂತೋಷ ಆಗುತ್ತೆ. ಎಲ್ಲರೂ ಸಾಮಾನ್ಯ ನೆಲೆಯಿಂದ ಅಸಾಮಾನ್ಯ ನೆಲೆಗೆ ಏರಿದಂತಹ ವ್ಯಕ್ತಿಗಳನ್ನು ನಾವು ವೇದಿಕೆಯಲ್ಲಿ ಕಾಣ್ತೇವೆ. ಆತ್ಮೀಯರೇ, ಬರಗೂರು ಅಂದರೆ ಕನ್ನಡ ಸಾಹಿತ್ಯದಲ್ಲಿ ಒಂದು ವಿಶಿಷ್ಟವಾದಂತಹ ಧ್ವನಿ. ಅದನ್ನು ಬಂಡಾಯ ಧ್ವನಿ ಅಂತ ಕರಿತೀವಿ. ಸಾಹಿತ್ಯದ ಒಂದು ಪರಿವರ್ತನಶೀಲ ನವ್ಯ ಸಾಹಿತ್ಯಕ್ಕೆ ಒಂದು ಪರ್ಯಾಯವಾದಂತಹ ಧ್ವನಿ ಅಂತ ಕರಿತೀವಿ. ಹಾಗೆ ಭಿನ್ನವಾಗಿ ಯೋಚನೆ ಮಾಡುವ ಅಸಂಖ್ಯಾತ ಜನ ಬರಹಗಾರರ ರೂಪುರೇಷೆಗೆ 1979ರಲ್ಲಿ ಕಾರಣವಾದಂತಹ ಬಂಡಾಯ ಸಾಹಿತ್ಯ ಸಂಘಟನೆ 50ರ ದಶಕದಲ್ಲಿ ಮುನ್ನಡೀತಾ ಇದೆ. ಅದಕ್ಕೆ ಅನೇಕ ಜನ ಕಾರಣರಿದ್ದಾರೆ. ಅದರಲ್ಲಿ ಪ್ರಮುಖರು ಬರಗೂರು ರಾಮಚಂದ್ರಪ್ಪ. ಅಸಂಖ್ಯಾತ ಬರಹಗಾರರನ್ನ ಕೇವಲ ದಂತಗೋಪುರದ ಬರಹಗಾರರಾಗಷ್ಟೇ
ಕೂರಲಿಕ್ಕೆ ಬಿಡದೆ ಅವರನ್ನು ಸಾಮಾಜಿಕ ಚಿಂತನೆಗೆ ಏರ್ಪಡುವಂತಹ, ನಿಮ್ಮ ಮೇಲೆ ಸಾಮಾಜಿಕವಾದ, ಸಾಂಸ್ಕೃತಿಕವಾದ ಮತ್ತು ರಾಜಕೀಯವಾದಂತಹ ಜವಾಬ್ದಾರಿಗಳಿವೆ ಅನ್ನುವಂತಹದ್ದನ್ನು ತಮ್ಮ ಬರಹ, ಭಾಷಣ ಮತ್ತು ತಮ್ಮ ಆಲೋಚನಾ ಕ್ರಮದಲ್ಲಿ ಈ ನಾಡಿಗೆ ಕೊಟ್ಟಂತಹ ಒಂದು ದೊಡ್ಡ ಕೀರ್ತಿ ಬರಗೂರು ರಾಮಚಂದ್ರಪ್ಪನವರಿಗೆ ಸಲ್ಲುತ್ತೆ. ಹಚ್ಚೇವು ಕನ್ನಡದ ದೀಪ, ಹಚ್ಚೇವು ಕನ್ನಡದ ದೀಪ, ಕರುನಾಡ ದೀಪ, ಸಿರಿನುಡಿಯ ದೀಪ, ಒಲವೆತ್ತಿ ತೋರುವ ದೀಪ. ಹಚ್ಚೇವು ಕನ್ನಡದ ದೀಪ, ಹಚ್ಚೇವು ಕನ್ನಡದ ದೀಪ. ಬಹುದಿನಗಳಿಂದ ಮೈಮರೆವೆಯಿಂದ ಕೂಡಿರುವ ಕೊಳೆಯ ಕೊಚ್ಚೇವು, ಎಲ್ಲೆಲ್ಲಿ ಕನ್ನಡದ ಕಂಪು ಸೂಸಲು ಅಲ್ಲಲ್ಲಿ ಕರಣ ಚಾಚೇವು. ನಡುನಾಡೆ ಇರಲಿ ಗಡಿನಾಡೆ ಇರಲಿ ಕನ್ನಡದ ಕಳೆಯ ಕೆಚ್ಚೇವು. ನಡುನಾಡೆ ಇರಲಿ ಗಡಿನಾಡೆ ಇರಲಿ ಕನ್ನಡದ ಕಳೆಯ ಕೆಚ್ಚೇವು. ಮರೆದೇವು ಮರವ, ತೆರೆದೇವು ಮನವ, ಎರೆದೇವು ಒಲವ, ಹಿರಿ ನೆನಪ. ನರ ನರವನೆಲ್ಲ ಉರಿಗೊಳಿಸಿ ಹೊಸೆದು ಹಚ್ಚೇವು ಕನ್ನಡದ ದೀಪ, ಹಚ್ಚೇವು ಕನ್ನಡದ ದೀಪ, ಹಚ್ಚೇವು ಕನ್ನಡದ ದೀಪ. 75 ವರ್ಷ ದಾಟಿದ ಸಂದರ್ಭದಲ್ಲಿ ಸಾಂಸ್ಕೃತಿಕ ಸ್ನೇಹ ಗೌರವದೊಂದಿಗೆ ಪುಸ್ತಕಗಳ ಜನಾರ್ಪಣೆ ಆಗ್ತಿದೆ. ಬರಗೂರರ ನಂತರದ ಪೀಳಿಗೆಯವರು ಬರಗೂರರ ಜೊತೆಗಿನ ಅನುಭವವನ್ನು ಈ ಪುಸ್ತಕದಲ್ಲಿ ಬರೆದಿದ್ದಾರೆ. ನಮ್ಮ ಬರಗೂರು ಮೇಷ್ಟ್ರಿ, ಸಂಪಾದಕರು ಡಾಕ್ಟರ್ ರಾಜಗುಂಡಪುರ ಬಿ ರಾಜಶೇಖರ ಮೂರ್ತಿ. ಇದೀಗ ಲೋಕಾರ್ಪಣೆಗೊಂಡಿದೆ. ಡಾಕ್ಟರ್ ಚಂದ್ರಶೇಖರ ಕಂಬಾರರು ಜನಾರ್ಪಣೆಯನ್ನು ಮಾಡಿದ್ದಾರೆ. ಜಾತ್ಯತೀತ ಮೌಲ್ಯವನ್ನು ಜೀವಿಸುತ್ತಾ ಬಂದು ಮಾನವೀಯ ಮೌಲ್ಯಗಳನ್ನು ತಮ್ಮ ಬರಹ ಸಿನಿಮಾಗಳಲ್ಲಿ ಎತ್ತಿ ಹಿಡಿದವರು. ಪ್ರಜಾಸತ್ತಾತ್ಮಕ ಪ್ರಗತಿಪರ ವಿಚಾರಧಾರೆಗೆ ಸದಾ ಇಂಬು ನೀಡುತ್ತಾ ಬಂದಿರುವ ಬರಗೂರರ ಕನ್ನಡ ಪ್ರೀತಿ, ಕನ್ನಡದ ಹೋರಾಟಗಳು, ಕನ್ನಡದ ಕಾಳಜಿಗಳು, ಕನ್ನಡಕ್ಕಾಗಿ ಮಾಡಿದ ಕೆಲಸವನ್ನು ತೆಗೆದುಹಾಕಲು ಸಾಧ್ಯವಿಲ್ಲ. ನಮ್ಮೂರಿನ ಕಾಗೆಯೂ ನನಗೆ ಶ್ರೇಷ್ಠವೇ ಆಗಿದೆ ಎನ್ನುವ ಬರಗೂರು ರಾಮಚಂದ್ರಪ್ಪನವರ ಮಾತುಗಳು ಅವರ ಅಂತರಾಳದ ನೋಟಕ್ಕೆ ಕನ್ನಡಿ ಹಿಡಿಯುತ್ತದೆ. ತಳಮಟ್ಟದ ಜನರ ನೋವುಗಳಿಗೆ ಸದಾ ತುಡಿಯುವ, ಚಿಂತಿಸುವ ಮನಸ್ಸು ಅವರದು. ಕನ್ನಡದ ಮೇರುನಟ ಡಾಕ್ಟರ್ ರಾಜ್ಕುಮಾರ್ ಅವರೊಂದಿಗೆ ಅವಿನಾಭಾವ ಸಂಬಂಧ ಹೊಂದಿದ್ದರು. ಅವರ ಸಿನಿಮಾ ನಿರ್ದೇಶನ, ಹಾಡುಗಳು, ಕತೆ, ಚಿತ್ರಕಥೆ ಇವೆಲ್ಲ ಕಲಾತ್ಮಕ ಹಾಗೂ ಜನಮಾನಸಗಳನ್ನು ತನ್ನದೇ ಆದ ರೀತಿಯಲ್ಲಿ ಸೆಳೆದಿವೆ. ಹಲವು ರೀತಿಯಲ್ಲಿ ಕನ್ನಡದಲ್ಲಿ ಕ್ರಿಯಾಶೀಲರಾಗಿರುವ ಬರಗೂರು ರಾಮಚಂದ್ರಪ್ಪನವರು ಕನ್ನಡ ಸಾಂಸ್ಕೃತಿಕ ಲೋಕದ ಸಾಕ್ಷಿ ಪ್ರಜ್ಞೆಯಾಗಿದ್ದಾರೆ. ರಾಮಚಂದ್ರಪ್ಪ ಅವರು 100 ಕಾಲ ಬಾಳಲಿ. ಅವರ ಬದುಕು, ಬರಹ, ಅನುಭವದ ಕೊಡುಗೆ ಕನ್ನಡದ ಸಾಂಸ್ಕೃತಿಕ ಲೋಕಕ್ಕೆ ಇನ್ನಷ್ಟು ಲಭಿಸಲಿ ಎಂದು ಮನದುಂಬಿ ಹಾರೈಸುತ್ತೇನೆ. ಸನ್ಮಾನ್ಯ ಮುಖ್ಯಮಂತ್ರಿಗಳು ಶ್ರೀಯುತ ಸಿದ್ದರಾಮಯ್ಯವರು, ಕರ್ನಾಟಕ ಸರ್ಕಾರ. ಧನ್ಯವಾದಗಳು.
ಮಿತ್ರನ ಜೊತೆಗೆ ನಾವಿದ್ದದ್ದು ಬರುವರ ಜೊತೆಗೆ ಇದ್ದದ್ದು ನಮಗೆ ಭಾಳ ಆನಂದವನ್ನು ಕೊಟ್ಟಿದ್ದು. ಆಮೇಲೆ ನಾನು ಹಂಪಿಗೆ ಹೋಗಿ ಕನ್ನಡ ವಿಶ್ವವಿದ್ಯಾಲಯ ನಿರ್ಮಾಣ ಸಂದರ್ಭದಲ್ಲಿಯೂ ಕೂಡ ಅವರು ನನ್ನ ಜೊತೆಗೆ ಬಂದರು. ನನ್ನ ಜೊತೆಗೆ ಬಂದು ಆದರೆ ಅವರಿಗೆ ಬೇಕಾದಂಥದ್ದು ಇದು ನಾವು ಭಾಳ ದಿವಸ ಕೊಡಲಿಕ್ಕಾಗಿಲ್ಲ. ಆಮೇಲೆ ಸರಿ ಹೋಯಿತು. ಅಂದರೆ ಒಟ್ಟಿನಲ್ಲಿ ಇಡೀ ಬದುಕಿನ ಸಮಯದಲ್ಲಿ ನಾವು ಕೂಡಿ ಯೋಚನೆ ಮಾಡಿದ್ದೀವಿ, ಕೂಡಿ ಬೇಕಾದಷ್ಟೆಲ್ಲ ಕೆಲವು ನಿರ್ಧಾರಗಳನ್ನು ತಗೊಂಡಿದ್ದೀವಿ. ಹೀಗಾಗಿ ಅಂಥ ಒಬ್ಬ ಸ್ನೇಹಿತ ಇವತ್ತು ಇಷ್ಟು ದೊಡ್ಡವನಾಗಿ ಈ ಸ್ಥಿತಿಗೆ ಬಂದಿದ್ದಾರೆ ಅನ್ನೋದು ನನಗೆ ಭಾಳ ಸಂತೋಷ. ನನಗೆ ಭಾಳ ಸಂತೋಷ ಆಗ್ತದೆ. ಯಾಕಂದರೆ ಬರುಗೂರು ನಾನು ಕಂಡ ಪ್ರಕಾರ ಮಹಾಸಜ್ಜನ ಅಂತ ಹೇಳಿದಂದರೆ ಅದು ಹೇಳಿಕೆಲಾರದಷ್ಟು. ಅವರ ತೀರ್ಮಾನಗಳನ್ನು ನಾವು ತಗೊಳ್ಬೇಕು ಅಥವಾ ಅವರ ಅಭಿಪ್ರಾಯಗಳನ್ನು ನಾವು ತಗೊಳ್ಳುವಾಗ ಅಥವಾ ಮುಂದೆ ಆಗಬಹುದಂಥ ಅನೇಕ ಸಂಗತಿಗಳ ಬಗೆಗೆ ಅವರ ಅಭಿಪ್ರಾಯಗಳನ್ನು ಮತ್ತು ಅವರ ಇನ್ನೂ ಏನೇನಾಗ್ಬೋದು ಎನ್ನುವಂಥ ಸಂಗತಿಗಳನ್ನೆಲ್ಲ ತಿಳ್ಕೊಳ್ಬೇಕಾದ್ರೆ ಭಾಳ ಹೃತ್ಪೂರ್ವಕವಾದಂಥ ಮನುಷ್ಯ ಅವರು. ಎಷ್ಟು ಹೃತ್ಪೂರ್ವಕವಾದಂಥ ಮನುಷ್ಯ ಅಂತ ಹೇಳ್ತಂದ್ರೆ ಕೆಲವರು ಅವ್ರು ತಗೊಂಡಂಥ ನಿರ್ಧಾರಗಳು ನಮಗೆಲ್ಲ ಭಾಳ ಸಹಾಯಕಾರಿಯಾಗಿದೆ. ನನಗೆ ಕನ್ನಡ ವಿಶ್ವವಿದ್ಯಾಲಯ ಕಟ್ಟುವಂಥ ಸಂದರ್ಭದಲ್ಲಿ ಅವರು ಕೊಟ್ಟಂಥ ಅನೇಕ ಉಪದೇಶಗಳು, ಅನೇಕ ಇದ್ರುಗಳು ಏನು ಸಂದೇಶಗಳು ಇವೆಲ್ಲ ಭಾಳ ಸಹಾಯಕಾರಿಯಾದವು. ಆಮೇಲೆ ಈಗಲೂ ಕೂಡ ಆ ಸಂಗತಿಗಳಲ್ಲಿ ಕಾರ್ಯರೂಪದಲ್ಲಿ ಇದ್ದಾವೆ. ಅಂಥ ಒಬ್ಬ ಮಿತ್ರ ಬರಗೂರು ರಾಮಚಂದ್ರಪ್ಪ ಆಲೋಚನೆಗಳೆಲ್ಲವೂ ಕೂಡ ಸಾಹಿತ್ಯ, ಸಾಂಸ್ಕೃತಿಕ, ಸಾಮಾಜಿಕ ಈ ದಿಕ್ಕಿನಲ್ಲೇ ಓಡಾಡ್ತಿರ್ತದೆ. ಹಾಗಾಗಿ ನಾನು ವಿದ್ಯಾರ್ಥಿ ಸಂಘದ ಚಟುವಟಿಕೆಯಲ್ಲಿದ್ದರೂ ಕೂಡ ನನಗೆ ಗೊತ್ತಲ್ಲ, ನನ್ನ ಒಬ್ಬನಿಗೆ ಅನಿಸುತ್ತೆ, ನನಗೆ ರಾಜಕೀಯ ಕ್ಷೇತ್ರದಲ್ಲಿ ಅಷ್ಟೊಂದು ಸಪೋರ್ಟ್ ಮಾಡಿದ್ರು ಬರಗೂರು ನಮ್ಮ ಯೂನಿವರ್ಸಿಟಿಗಳಲ್ಲಿ. ಅವರಿಂದ ಭಾಳಷ್ಟನ್ನು ನಾನು ಕಲ್ತ್ಕೊಂಡಿದ್ದೀನಿ, ತಿಳ್ಕೊಂಡಿದ್ದೀನಿ. ಭಾಳಷ್ಟು ಸಮಸ್ಯೆಗಳಿಗೆ ಸಿಕ್ಕಾಕಂತ ಉಳ್ಕೊಂಡಿದ್ದೀನಿ ಯೂನಿವರ್ಸಿಟಿಗಳಲ್ಲಿ. ಯಾಕೆ ಅಂತಂದರೆ ಇವರು ನಮ್ಮ ಚಂದ್ರಶೇಖರ್ ಅಂತಿದ್ರು, ನಮ್ಮ ಪ್ರೊಫೆಸರ್ ಹಿಸ್ಟ್ರಿ, ಅವರೊಬ್ಬರು ಇವರೆಲ್ಲ ನಮಗೆ ಏನು ಅನ್ಕೊಂಬಿಡ್ತಾರೋ ಅಂತೇಳಿ ನಾನು ಯಾವುದೂ ಕೈ ಹಾಕೋಯ್ತಲ್ಲ, ಯಾರ ಕೈ ಹಾಕೊಳ್ಳಿ ಅಂತ ಸುಮ್ಮನೆ ಆಗ್ಬಿಡ್ತಿದ್ದಾರೆ. ಅಂದರೆ ಅವರ ಸ್ನೇಹವನ್ನು ಮಾಡಿದ್ರೆ ಆದಷ್ಟು ಇರಪ್ಪ, ಅವ್ರು ಎಲ್ಲಿ ಇದಾಗ್ಬಿಡ್ತದೋ ನಾವು ಹಿಂಗೇ ಇರಬೇಕು ಅನ್ನೋಂಥ ಮನೋಭಾವನೆಯನ್ನು ಭಾಳಷ್ಟು ಜನ ಬೆಳೆಸ್ಕೊಂಡಿದ್ದಾರೆ. ಅದ್ರಲ್ಲಿ ನಾನು ಕೂಡ ಒಬ್ಬ. ಅದಕ್ಕೆ ಇವತ್ತು ಬರಗೂರು ರಾಮಚಂದ್ರಪ್ಪನವ್ರಿಗೆ ನಾವೇನು ಈ ಒಂದು ಗೌರವನ ಸಮರ್ಪಣೆ ಮಾಡಿದ್ದೀವಿ, ಇದು ಅವ್ರಿಗೆಲ್ಲ ಸೇರ್ತಾ ಇರೋದು. ನಾವೇನು ಮಾಡಿದ್ದೀವಿ ನಮಗೆ ಸಲ್ತಾ ಇದೆ. ನಮ್ಮ ಗೌರವ ಹೆಚ್ಚಿದೆ, ಅವ್ರು ಮಾಡೋದಕ್ಕಾಗ ನಾವೇ ಗೌರವವನ್ನು ಹೆಚ್ಚಿಸ್ಕೊಂಡಿದ್ದೀವಿ ಅವರಿಗೂ. ಸೊ ಹಾಗಾಗಿ ಇವತ್ತಿನ ದಿನ ತಾವೆಲ್ಲರೂ ಕೂಡ ಈ ಒಂದು ಸಮಾರಂಭಕ್ಕೆ ಬಂದಿದ್ದೀರಿ. ನಮ್ಮ ಈ ಸ್ನೇಹ ಬಳಗದ ವತಿಯಿಂದ ತಮ್ಮೆಲ್ಲರಿಗೂ ಕೂಡ ಹೃತ್ಪೂರ್ವಕವಾದಂಥ ಅಭಿನಂದನೆ ಹೇಳ್ತಾ, ಅದೇ ರೀತಿಯಲ್ಲಿ ಬರಗೂರವರು ಮತ್ತು ಅವರ ಕುಟುಂಬದವರು ಶ್ರೀಮತಿ ರಾಜಲಕ್ಷ್ಮಿ ಅವರು ಕೂಡ ಇರಬೇಕಿತ್ತು. ಪಾಪ ಅವರು ಕೂಡ ಇದ್ರೆ ಇನ್ನೂ ಖುಷಿ ಪಡೋರು ಬರಗೂರವರು. ಆದರೂ ಕೂಡ ನಮ್ಮ ನಡುವೆ ಬರಗೂರು ಮತ್ತು ಅವರ ಮಕ್ಕಳು ಪ್ರೊಸೆಸ್ ಎಲ್ಲರೂ ಕೂಡ ಇದ್ದಾರೆ. ಬರಗೂರವ್ರಿಗೆ ಈಗಾಗಲೇ ಹೇಳಿದೆ 100 ವರ್ಷ ನಮ್ಮ ಜೊತೆ ಇರಲಿ, ಈ ಸಮಾಜದ ಡೊಂಕುಗಳನ್ನು ತಿರ್ತಕ್ಕಂಥ ಕೆಲಸ ಇನ್ನೂ ಕೂಡ ಮಾಡಲಿ. ನಾವೆಲ್ಲರೂ ಕೂಡ ನಾವು ಇರೋವರೆಗೂ ಅವ್ರ ಜೊತೆಲಿರ್ತೀವಿ. ಯಾವ ಇದು ಇಲ್ಲ, ನಾವೇನು ಹಿಂದೆ ಮುಂದೆ ಯೋಚನೆ ಮಾಡೋ ಪ್ರಶ್ನೆನೇ ಇಲ್ಲ, ನಾವೆಲ್ಲ ಜೊತೆಲಿರ್ತೀವಿ. ನೀವು ಕೂಡ ಈ ಒಂದು ಬೆಂಬಲವನ್ನು ಕೊಡಲಿಕ್ಕೆ ಅವ್ರಿಗೆ ಪ್ರೀತಿಯನ್ನು ತೋರಿಸಿ ಬಂದಿದೆ. ನಿಮ್ಮ ಮತ್ತೊಮ್ಮೆ ಓದಿಸ್ತಾ
ಬರಗೂರು ರಾಮಚಂದ್ರಪ್ಪನವರು ಇದನ್ನು ಒಪ್ಪಿಕೊಂಡು ಬಂದು ಈ ಒಂದು ಸಮಾರಂಭವನ್ನು ಯಶಸ್ವಿ ಮಾಡಿದ್ದಾರೆ. ಅವ್ರಿಗೂ ಕೂಡ ನಾನು ಹೃತ್ಪೂರ್ವಕವಾದಂಥ ಅಭಿನಂದನೆ ಹೇಳ್ತಾ ಇದು ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ. ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ GTV ನ್ಯೂಸ್ ಕನ್ನಡವನ್ನು. ವಂದನೆಗಳು.